ನಿಮ್ಮ ಹೆಂಡತಿ ಅವ್ನಿಗೆ ಏನೇ ಡೀಲ್ ಕೊಟ್ಟಿದ್ಲು, ಯಾಕೆ ರೊಕ್ಕ ಕೊಡಾಕತ್ತಿದ್ಲು ಅನ್ನೋದು ಹೇಳ್ದೆ ತಂಗಿ, ನೀನ ಹೇಳು. ನೋಡ್ರಿ ಗೌಡ್ರೆ, ನಾ ಖರೇನ ಹೇಳಾಕತ್ತೀನಿ. ನಮ್ಗೆ ನಿಮ್ಮ ಮ್ಯಾಲಾಗಲಿ, ನಿಮ್ಮ ಮನಿ ಮ್ಯಾಗಾಗಲಿ, ನಿಮ್ಮ ಹೆಂಡತಿ ಮ್ಯಾಗಾಗಲಿ ನಮ್ಗೇನು ಆಗವತ್ತಿ ಇಲ್ರಿ. ನಿಮ್ಮ ಹೆಂಡತಿ ಅಂತ ಚಿನಾಲದಾಳಂತ ನಿಮ್ಗೆ ಗೊತ್ತೈತೋ ಗೊತ್ತಿಲ್ವೋ, ಆದ್ರೆ ಇವತ್ತಿನ ಎಲ್ಲ ಊರ್ ಮಂದಿಗೆ ನಿಮಗೆ ಗೊತ್ತಾಗಲಿ ಅತ್ತನ ಇದನ್ನ ಇವತ್ತು ಮಂದಿ ಕೂಡಿಸಿ ನಾ ಮಾತಾಡಕತ್ತೇನ್ರಿ ಗೌಡ್ರೆ. ಈಕಿ ಖರೆ ಎಂತ ನೀಚ್ ಹೊಲಸು ಹ್ಯಾಂಗ್ಸ್ ಅದಾಳ ಅಂತಂದ್ರಿ, ನನ್ನ ಗಂಡಗೆ ಏನು ಡೀಲ್ ಅಂತ ಅಂದಾಳಲ್ಲ, ಆ ಡೀಲ್ ಇವ ಹ್ಞೂ ಅಂದಿಲ್ರಿ. ಅದು ಏನು ಡೀಲ್ ಅಂತ ಗೊತ್ತೈತೇನ್ರಿ? ನಿಮ್ಮನ್ನ ಕೊಲೆ ಮಾಡೋದಕ್ಕೆ ರೊಕ್ಕ ಕೊಡಾಕತ್ತಾಳ್ರಿ ಈಕಿ. ಹೌದ್ರಿ ಗೌಡ್ರೆ, ಇದು ಕೇಳಾಕ ನಿಮ್ಗೆ ಸುಳ್ಳು ಅನಿಸ್ತಿರ್ಬೇಕು, ಆದ್ರೆ ಇದು ಖರೇನ ಐತ್ರಿ. ಅದೇಂಗ್ ಬಿ ಕರೆಕ್ಟ್ ವಿಚಾರ ಮಾಡಿ ಮಾತಾಡು. ಅಲ್ಲಿ ಬೇಕೆ ಅವ್ನು ಹೇಳ್ತಾಳ, ಅದೇಂಗ ಕೆಲಸ ಮಾಡ್ತಾಳೆ? ಹ್ಞೂ ಮಾತಂಗಿ, ಏನು ಮಾತಾಡತ್ತೀನಿ? ಅಣ್ಣ ಖರೇನ ಹೇಳಾಕತ್ತೇನ್ರಿ, ಎಲ್ಲ ಊರಾನವ್ರು ಕೇಳಿಸ್ಕೋರಿ. ನೀವು ಅನ್ಕೊಂಡಷ್ಟು ಈಕಿ ಚಲೋ ಇಲ್ಲ. ಈ ಕೆಂತಕ್ಕೆ ಅದಾಳತ್ತ ನಮ್ಮ ಮನ್ಯಾಗಿರೋ ಅದ್ಯಾಗೂ ಗೊತ್ತೈತಿ. ಬೇಕಾದ್ರೆ ನಮ್ಮ ಅದ್ಯಾನ್ ಕರೆಸಿ ಹೇಳಂದ್ರು ಹೇಳ್ತೀನಿ ನಾ. ಯವ್ವ ಎಂತ ಕಸಬರ್ಗಿನ ತಂದಿವೆ ಯವ್ವ, ಇದು ಸಸಿ ಅಲ್ಲಿದು ಈ ಮನೆಗೆ ಮಾರಿ ಆಗೈತಿದು ಈ ಭಾಡ್ಯ. ಆಕಿನ ಅದಕ್ಕೆ ಅವತ್ತ ಓಡಿಸು ಒಂದಿಟ್ಟು ರೊಕ್ಕ ಕೊಟ್ಟು ಅಂದೆ ನಾನು. ನೋಡು ಈಗ ಅದ್ರ ಸಂಬಂಧ ಈಗ ನೀನು ಕೊಲೆ ಮಾಡಕ್ಕೆ ನಿಂತಾಳ, ಅದನ್ನ ಕೇಳು. ಯವ್ವ ನೀ ಸುಮ್ಮನೆ ನಿಂದ್ರು ಒದರ್ಬೇಡ. ಶೋಭಾ ಏನಿದು ರೀ? ಅವನ್ ಮಾತೇನು ಕೇಳ್ತೀರಿ? ಕುಡ್ದಿಸದಾಗ ಅವೇನು ಹೇಳ ಈಗೇನು ತಿಳ್ಕೊಂಡಾಳ? ಲೇ ಇನ್ನ ಎಟ್ ನಾಟಕ ಮಾಡ್ತಿ ಗೌಡ್ರೆ? ಇನ್ನೊಂದು ಕರೆ ಸುದ್ದಿ ಗೊತ್ತೈತೇನ್ರಿ? ಈ ಕೆಂತಕ್ಕೆ ಅದಾಳ ಅನ್ನೋದು ಗಂಗ್ಯಾಗೂ ಗೊತ್ತೈತಿ, ಆದ್ರೆ ತುಟ್ಟಿ ಪಿಟ್ಟಕ್ಕೆ ಅನ್ನಂಗಿಲ್ಲ. ಈರಿ ಬಸ್ಸಿ ಅವ್ರಿಗೂ ಗೊತ್ತೈತಿ. ಬರ್ಲೆ ಹೇಳ್ರಲೆ. ಹೌದ್ರಿ ಗೌಡ್ರ, ಗಂಗಪ್ಪನ ನಮ್ಮ ಮುಂದೆ ಹೇಳಿದಾರಿ. ಇವ್ರು ಸಣ್ಣ ಗೌಡ್ತಿಯರು ನಿಮ್ ಕೊಲೆ ಮಾಡಕ್ಕೇನ ಇವಂಗ ರೊಕ್ಕ ಕೊಡ್ತೇನೆ ಅಂತ ಅಂದಿದ್ದು ಖರೆ ಐತಂತ್ರಿ. ಅಯ್ಯವ್ವ ಅನ್ಕೊಂಡೆ ನಾನು, ಅನ್ಕೊಂಡ ಈಗ 24 ತಾಸು ಫೋನ್ಯಾಗ ಮಾತಾಡೋ ಮುಂದೆ ಈಕಿದ ಏನೋ ನಡೆಸಾಳ ಅನ್ನೋದು ನನಗೆ ಗೊತ್ತಿತ್ತು. ಏ ಭಾಡೆ ನಿನಗೆ ಎಟ್ಟು ಹೇಳಿದ್ದಲ್ಲ ಆಕಿನ ಅಟ್ಟ ಅಂತಂದು ನನ್ನ ಮಾತು ಕೇಳಿಲ್ಲ ನೀನು. ನನಗೆ ತಿರುಗಿ ಮಾತಾಡ್ತಾಳ ಆಕೆ. ಬ್ಯಾಡ್ಲಾ, ನಮ್ಮ ಮನೆಗೆ ಪಸಂದ್ ಹತ್ತೋದಿಲ್ಲ, ಆಕಿನ ತೊಲಗುಸು ಅಂತಂದೆ. ಈಗ ನೋಡು ಏನು ಮಾಡಕತ್ತಾಳ ನೋಡು, ನಿನ್ನ ಕೊಲೆ ಮಾಡಿಸ್ತಾಳತ್ ನೋಡು ಭಾಡೆ. ಎದಕ್ಕೆ ಮಾಡತ್ತಾಳ ಅನ್ನೋದು ನನಗೆ ಗೊತ್ತೈತಿ. ಅವರ ಎದಕ್ಕೆ ಕೊಲೆ ಮಾಡ್ಸಾಕತ್ತಾಳ ಅನ್ನೋದು ನಿಮ್ಗೆ ಗೊತ್ತೈತ್ರಿ? ಹ್ಞೂನಾ ತಂಗಿ, ನನಗೆ ಯಾಕೆ ಗೊತ್ತಿಲ್ಲ. ಯಾವಾಗ ಹೇಳೇನಿ ಈ ಭಾಡ್ಯಾಗ ನಮ್ಮ ಗೌಡ್ಯಾಗ ನನ್ನ ಮಾತು ಕೇಳಿಲ್ಲ. ಇವನು ಕೊಲೆ ಮಾಡಿ ನನ್ನ ಸಾಯಿ ಹೊಡುದು ಆಕೆ ಅವನ ಇಟ್ಕೊಂಡಾಳಲ್ಲ, ಆ ಇಡೀ ಆಸ್ತಿನ ತೊಗೊಂಡು ಅವ್ನ ಕುಟಾಗ ಹೋಗಾಕಿಕ್ಕಿ. ಕಸಬರ್ಗಿ ನಮ್ಮ ಮನೆ ಮಸೀದಿ ಮಾಡಿ ನಮ್ಮ ಮನೆ ಮುಳ್ಳು ಬಡದು ಹೋಗಾಕಿಕ್ಕಿ. ವಾ ಒದರ್ಬೇಡ, ಸುಮ್ಮನೆ ನಿಂದ್ರ ನೀ. ಅಲ್ಲೋ ಗೌಡ, ಅವ್ವಾರು ಹೇಳಿದ್ರಾಗ ಏನು ತಪ್ಪೈತಿ? ಆ ಹೆಣ್ಮಗಳು ಇರೋದ ಹಂಗೈತೆ ಅನಿಸ್ತೈತಿ. ಈಕಿ ಚಂದ್ರವ್ ಸುಳ್ಳು ಹೇಳ್ತಾಳ, ಏನು ಚಂದ್ರ ಸುಳ್ಳು ಹೇಳ್ತಾನ? ಗಂಗಪ್ಪ ಆಕಿ ಇರೋವಾರು ಇವ್ರೆಲ್ಲರೂ ನಿಮ್ಮ ಮನ್ಯಾಗ ಇರೋರೆಲ್ಲ ಸತತ್ ಇವ್ರಿಗಂತೂ ಸುದ್ದಿ ಗೊತ್ತಿರತೈತಿ. ಹಂಗಾರೆ ಸುಳ್ಳು ಹೇಳ್ತಾರನ? ನೀ ಯಾಕೆ ಅವ್ವಾರ ಬಾಯಿ ಹೊಡ್ತಿ? ಬಿಡು, ಆ ಹೆಣ್ಮಗಳ ಹಂಗೆ ಅದಾಳ ಸುಮಾರು ಅಂದ್ಮೇಲೆ ಆಕಿನ ಕಳಿಸ್ಬಿಡೋಕಿಲ್ಲ ಮನೆ ಬಿಟ್ಟು. ಆಕಿನ ಯಾಕೆ ಮತ್ತೆ ಹೊಳಿ ಮನ್ಯಾಗ ಇಟ್ಕೊಂಡಿವ? ನೀ ಬುದ್ಧಿ ಐತಿಲ್ಲ ಗೌಡ ನಿನಗ? ಆಕಿ ಅವ್ವಾರಿಗೆ ಗೌಡ್ರಿಗೆ ಏನೇನು ಹೇಳಿ ಅಂಜಿಸಾಡ್ರಿ ಅಣ್ಣಾರ, ಅದಕ್ಕೆ ಆಕಿಗೆ ಅಂಜಿ ಇವನ್ನೇನು ಮನ್ಯಾಗ ಇಟ್ಕೊಂಡಾರ್ರಿ ಇವರು. ನೋಡ್ಬೇ ತಂಗಿ, ಆಕಿಗೇನು ಅಂಜಿ ನಾನು ಇಟ್ಕೊಂಡಿಲ್ಲ. ಎಲ್ಲರೂ ಇಷ್ಟು ದಿನ ನಾನು ಲಗ್ನ ಮಾಡ್ಕೊಂಡಿರೋ ಹೆಂಡ್ತ್ಯಾರು 3 ದಿನಕ್ಕೆ ಹೋಗ್ಯಾರ. ಅದಕ್ಕೆ ಅದನ್ನು ನಮ್ಮವನ ಓಡ್ಸಾಳತ್ತಂದು ಊರಾಗೆಲ್ಲ ಸುದ್ದಿ ಹಬ್ಬಿಸಿ ಅವ್ರನ್ನೆಲ್ಲ ಸಾಯಿ ಹೊಡೆದೇವತ್ತೆ, ನಿಮ್ಮ ಮ್ಯಾಗ ಸುಳ್ಳು ಸುದ್ದಿ ಹೇಳ್ತೀವಿ ಅಂತಂದು ಹೇಳಿ ನಮ್ಮನ್ನಿಬ್ಬರನ್ನ ಅಂಜಿಸಿದ್ದು ಖರೆ ಐತಿ ಬೇ ತಂಗಿ. ಎಲ್ಲಿ ಊರಾಗ ನಾವು ಸ್ವಸ್ತಿರನ್ನ ಸಾಯಿ ಹೊಡೆದೇವೆ ಅಂತೇಳಿ ನಮ್ಮನ್ನು ಕೊಲೆಗಡಕರು ಪಟ್ಟ ಕಟ್ತಾಡಣ ಅಂತ ಅಂಜಿ ಆಕಿನ ಹೊರಗೆ ಹಾಕದ ಮನ್ಯಾಗ ಇಟ್ಕೊಂಡೇವಿ. ಈ ಕಿಟ್ಟು ಚಿಲ್ಲರ್ ಅದಾಳ ಅನ್ನೋದು ನಮಗೂ ಗೊತ್ತಿದ್ದೈತೆ ತಂಗಿ. ಆದರೆ ಚಂದ್ರ್ಯಾಗ ಹಿಂಗೆ ರೊಕ್ಕ ಕೊಟ್ಟು ಹಾದಿ ತಪ್ಪಿಸ್ತಾಳ ಅನ್ನೋದು, ಈ ಮಟ್ಟಕ್ಕೆ ಹೊಕ್ಕಾಳ ಅನ್ನೋದು ನಮಗೆ ಖರೆ ಗೊತ್ತಿರಲಿಲ್ಲ ಬೇ ತಂಗಿ. ನೋಡ ಸಮಕ್ಕ ಏನು ಹೊಲಸ ಹೆಂಗ್ಸೈತಿ ಸರಸ್ವತಿ ಹೂವ ನೋಡಕ್ಕೆ ಹೆಂಗೆ ಮಳ್ಳಿ ಹಂಗದ ನೋಡ, ಕೊಟ್ಟ ಹೊರಗೆ ಬರ್ತಿದ್ದಿಲ್ಲ. ನೀ ಏನ ಹೇಳುವ ಸಮಕ್ಕ, ಈಗಿನ ಹೆಂಗಸರು ಭಾಳ ಸುಮಾರು ನೋಡು. ಹೌದು ಪೂರಾ ಸುಮಾರು. ಅಲ್ಲ ಗಂಡನ ಕೊಲೆ ಮಾಡ್ತಾಳಂದ್ರೆ ಈಗ ಅಂತ ಕೆತ್ತಿಡ್ಬೇಕು. ನೋಡ್ರಿ ಗೌಡ್ರೆ, ಊರ ನೀವು 4 ಮಂದಿ ಪಂಚಾಯತಿ ಮಾಡ್ತೀರಿ, ಏನು ಮಾಡ್ತೀರ ನನಗೆ ಗೊತ್ತಿಲ್ಲ. ಆಕಿ ಮಾತ್ರ ಈ ಊರಾಗಿರ್ಬಾರ್ದು ಅಷ್ಟೆ. ಇವತ್ತು ನನ್ನ ಗಂಡಕ್ಕೆ ಕುಡಿಯಾಕ ರೊಕ್ಕ ಕೊಟ್ಟು ಹಾದಿ ಬಿಡಿಸಾಳ, ನಾಳೆ ನನ್ನ ಗಂಡನ ಜಾಗದಾಗ ಇನ್ನೊಬ್ಬರಿಗೂ ಇದೇ ಥರ ಹಾದಿ ಬಿಡಿಸೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಆಕಿನ ಈ ಊರಾಗ ಇಟ್ಕೊಂಡಿರಿ, ಆಕಿನ ಈ ಊರಿಂದ ಮೊದಲು ಹೊರಗೆ ಹಾಕ್ರಿ. ನೀವೆಲ್ಲ ಏನಂತೀರಪ್ಪ ಊರಾನವರು? ಹೌದು ತಂಗಿ, ನೀ ಹೇಳೋದು ಬರಬರ ಐತಿ. ನಮ್ದು ಅದ ಇಂಥದ್ದು ಹೊಲಸ ಹೆಂಗಸರು ಊರಾಗಿದ್ರೆ ಇನ್ನೂ 1-4 ಗಂಡಸೂರನ್ನ ಹಾದಿ ಬಿಡಿಸ್ತಾರೆ ಇವರು. ಗೌಡಪ್ಪ ಅವರ ಅವ್ರವ್ವಪ್ಪನ ಕರೆಸಿ ಅವ್ರ ಮನೆಗೆ ಆಕಿನ ಕಳಿಸಿ ಬಿಡ್ರಿ. ಈಗ ಊರಾಗ ಇದ್ರೆ ಇನ್ನೂ ಏನೇನು ಮಾಡ್ತಾಳ ನಿಮ್ಮ ಆಸ್ತಿ ಸಂಬಂಧಕ್ಕೆ. ನಿಮ್ಮ ಆಸ್ತಿ ಸಂಬಂಧ ನಿಮ್ಮನ್ನು ಕೊಲೆ ಮಾಡಿ ಆಕೆ ಆಸ್ತಿ ತಗೊಳೋದು ಒಂದು ಕಡೆಗಿರ್ಲಿ, ನಮ್ಮ ಊರಾಗಿರೋರು ಹೆಣ್ಮಕ್ಳದು ಸಂಸಾರ ಬೀದಿಗೆ ಬರ್ತೈತಿ. ಹೌದ್ರಿ ಗೌಡ್ರೆ, ಈಗೇನಾರ ಇನ್ನ ಈ ಊರಾಗಿದ್ರೆ ಬ್ಯಾರೆದವ್ರ ಮನೆ ಗಣಮಕ್ಕಳೆಲ್ಲ ಕೊಲೆಗಡಕ್ರಕ್ಕಾರ. ಏನ ಚಂದ್ರಾಗ ಕುಡಿಯಾವಿದ್ರೂ ಹಾದಿ ಬಿಟ್ಟಿಲ್ಲ, ಚಲೋ ಆತು. ಅವ್ ಒಂದೆರಡು ರೊಕ್ಕ ಕಾಸಕ್ಕೆ ಬಿದ್ದು ನಿಮ್ಮ ಕರೆನ ಕೊಲೆ ಮಾಡಿದ್ರೆ ಏನು ಗತಿ? ಅವ ನಿಮ್ಮನ್ನು ಕೊಲೆ ಮಾಡಿದ್ರೆ ನಿಮ್ಮ ಜನ್ಮನು ಹೊಕ್ಕಿತ್ತು, ಅದ್ರ ಕುಟಾಗ ಅವನು ಜೈಲಿಗೆ ಹೊಕ್ಕಿದ್ದ. ಆ ಹೆಣ್ಮಗಳು ಮನೆ ಸಂಸಾರದ ವಿಚಾರ ಮಾಡ್ರಿ ನೀವು. ಅವ್ನು ಏನಿಲ್ಲ ಅಂದ್ರೆ ಆಕಿ 2 ಮಕ್ಕಳು ಕಟ್ಕೊಂಡು ಹ್ಯಾಂಗೆ ಜೀವನ ಮಾಡ್ಬೇಕಲ್ಲಿ? ವಯಸ್ಸಾದ ಹೆಣ್ಮಕ್ಳ ಮನ್ಯಾಗ ಇಟ್ಕೊಂಡು ವಿಚಾರ ಮಾಡ್ರಿ ಗೌಡ್ರೆ. ಇಂಥ ಹೆಣ್ಮಗಳು ನಮ್ಮ ಊರಾಗ ಬೇಕಾಗಿಲ್ಲ. ಹೌದ್ರಿ ಗೌಡ್ರೆ, ಅಟ್ರಿ ಆಕಿನ ಇಲ್ಲಿ ಇಟ್ಕೋಬೇಡ್ರಿ ಆಕಿನ ಊರಾಗ. ಇಲ್ಲ ಇದ್ರೆ ಇನ್ನ ಏಸ್ ಮನೆ ಹಾಳು ಮಾಡ್ತಾಳನ ಆಕಿ. ಎಲ್ಲಾರು ಹೇಳ್ಬಿಡ್ರಿ, ಆಕಿ ಊರಾಗ ಇರ್ಬೇಕೋ ಬೇಡವೋ? ಬೇಡ ಗೌಡ್ರೆ, ಇಟ್ಕೋಬೇಡ್ರಿ ಆಕಿನ.
ನೋಡ್ಗೌಡ್ಯ ಈಗರ ಬುದ್ಧಿ ಕಲಿ. ಊರಾನ್ ಮಂದಿ ಎಲ್ಲ ಚೀ ಅಂದ್ರೆ ಚಿಪ್ ಕಟ್ಟಕ್ಕೂ ಮುಂಚೆ ಆಕಿನ ಮುಗಿದ ಅವ್ರ ಮನೆಗೆ ಅಟ್ಟು ಆಕಿನ ಏನು ಕೊಡದೈತೆ ಕೊಟ್ಟು ನೋಡ ಹೇಳತ್ತೇನಿ. ಇವತ್ತಾಕಿ ನೀನು ಜಲಮ ತೆಗ್ಯಾಕ ಬಂದಾಳ ಅಂದ್ರೆ ಮುಂದೂ ಒಂದಿನ ತಗಸತಾಳ ತಮ್ಮ ಹೇಳಾಕತ್ತೀನ. ಇವತ್ತೇನ ಇವರಿಂದ ಹೊರಗೆ ಬಂತು ಚಲೋ ಆತು. ಒಂದೇಳೆ ಕೇಳದಂಗೆ ಇವ ಮಾಡಿದ್ದ ಖರೆ ಆಗಿದ್ರೆ ನಿನ್ನ ಗತಿ ಏನಾಕಿತ್ತು ವಿಚಾರ ಮಾಡು. ನೀ ಹೋದ್ಮೇಲೆ ನನ್ನ ಗತಿ ಏನಾಕಿತ್ತು ವಿಚಾರ ಮಾಡು. ಇಂಥ ಹಡಬಿಟ್ಟಿನ ಮನ್ಯಾಗ ಇಟ್ಕೊಂಡು ಕೂಡ್ ಹಾಕದ್ರಾಗ ಅರ್ತಿಲ್ಲ. ಇಸಕ್ಕ ಹಾವಿ ಹಾಲು ಎರ್ದಂಗೆ ಆಗಕತ್ತೈತಿ. ಮಾತಾಡ್ರಿ ಗೌಡ್ರ, ಯಾಕ ನಿಮ್ ಹೆಂಡತಿ ಇಂತ ತಪ್ಪು ಮಾಡಿದ್ರೆ ಏನ್ ಹೊರಗೆ ಹಾಕಕ್ ಮನಸ್ಸಿಲ್ಲ ನಕ್ಕಿನ? ಏನ್ ಮಾತಾಡ್ತೀವೋ ಮಲ್ಲಪ್ಪ, ಹಂಗ್ಯಾಂಗ ಆಕೈತಿ? ಆಕಿ ನಾನು ಕೊಲೆ ಮಾಡಕ್ ಬಂದಾಳ ಅಂದ್ಮೇಲೆ ನಾ ಯಾಕಾಕಿನ ಇಟ್ಕೋತೀನಿ? ಆತು, ವಿಚಾರ ಮಾಡೋಣ ಇದ್ರ ಬಗ್ಗೆ. ಅಲ್ರಿ ಗೌಡ್ರ, ಬುದ್ಧಿ ಐತಿಲ್ ನಿಮ್ಗೆ? ಇನ್ನ ಏನ್ ವಿಚಾರ ಮಾಡ್ತೀರಿ? ಇಟ್ಟೆಲ್ಲ ದೋಕ್ ಮಾಡಕತ್ತಾಳ ಅನ್ನೋದು ಇಡೀ ಊರ್ ಮಂದಿಗೆ ಗೊತ್ತಾಗೈತಿ. ಇನ್ನಾಕಿನ ಮನ್ಯಾಗ ಇಟ್ಕೋತೀರಿ? ಬಡ ಬಡ ಅವ್ರ ಅವ್ವ ಅಪ್ಪನ ಕರೆಸಿ ಕಳಿಸ್ರಿ ಆಕಿನ. ಎಲ್ಲ ಗೌಡ್ರಿಗೆ ಅವ್ರ ಹೆಂಡತಿ ಕಳ್ಸೋ ಮನಸ್ಸಿಲ್ಲನು ಬಿಡಪ್ಪ. ಯಾಕಪ್ಪ ಕಲ್ಲಪ್ಪ, ಸೀದಾ ಮಾತಾಡು. ನಾವೆಲ್ಲ ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದ. ನಮ್ದು ಗೌಡ್ರ ಮಂತ್ಯಾನ ಐತಿ. ಹೆಂಡತಿ ಆದ್ರೂ ಅಟ್ಟ, ಅವು ಆದ್ರೂ ಅಟ್ಟ. ನಮಗ ಏನು ಫರಕ್ ಬೀಳೋದಿಲ್ಲ. ಏ ಗೌಡ್ಯ, ಏನ್ ವಿಚಾರ ಮಾಡತ್ತಿ? ಊರಾನ್ ಮಂದಿ ಚೀ ಅಂದ ಚಿಪ್ ಕಟ್ಟಾಕತ್ರಿ, ಇನ್ನೂ ಬುದ್ಧಿ ಬರವಲ್ದನ? ಆಕಿನ ಉಗುದ ಅಟ್ಟಾಕ ಯಾಕಟ್ಟು ವಿಚಾರ ಮಾಡಕತ್ತಿ ನೀನ? ಯವ ಸುಮ್ನಿರ. ಇದೊಂದು ಚೊಲೋ ಕಲ್ತಿ ನಾನು ಸುಮ್ಮನೆ ಇರ್ಸೋದು. ಹೆಂಗ ನಿಂತಾಳ ನೋಡು ಮಳ್ಳಿಕ್ಕಿ, ಏನು ಗೊತ್ತಿಲ್ಲ ಅನ್ನರಂಗ. ಈಕಿ ಚಂದ್ರಿ ಏನು ಓದಿಲ್ಲ, ಅನ್ಎಜುಕೇಟೆಡ್, ಇಷ್ಟೆಲ್ಲ ರಂಪ ಮಾಡಲ್ಲ ಅನ್ಕೊಂಡಿದ್ದೆ. ಅನ್ಕೊಂಡಂಗ ನಾನು ಊರು ಬಿಡಿಸ್ತೇನೆ ಅಂದ್ಲು, ಅನ್ಕೊಂಡಂಗ ಮಾಡಕತ್ತ ನೋಡು. ಗೌಡ್ರ ಏನ್ ಸುಮ್ಮನೆ ನಿಂತೀರಿ? ಏನಾರ ಒಂದು ಹೇಳ್ರಿ ನಮಗ. ಆತು, ಈಕಿ ನನ್ನ ಜನ್ಮಕ್ಕೆ ಧೋಕ್ ಮಾಡಕ್ ಬಂದಿದ್ದಕ್ಕೆ ನೀವು ಎಲ್ಲರ ಮಾತಂತ ಈಕಿನ ಇವ್ರ ಅವ್ವ ಅಪ್ಪನ ಕರೆಸಿ ಈಕಿನ ಅವ್ರ ಮನೆಗೆ ಕಳ್ಸಾಕತ್ತೀನಿ. ನಾಳೆ ಮುಂಜಾನೆ ಅನ್ನೋಟತ್ತಿಗೆ ಈಕಿನ ಕಳಿಸಿರ್ತೀನಿ. ಅಟ್ಟು ಮಾಡಿ ಪುಣ್ಯ ಕಟ್ಕೋರಿ ಗೌಡ್ರ. ಈ ಊರಾಗಿನ ಸಂಸಾರ ನೆಮ್ಮದಿಯಾಗಿರ್ತಾವು. ಯಾರು ಈ ಊರಾಗ ಕೊಲೆಗಡಕರಾಗುದಿಲ್ಲ. ಆತಲ್ಲ, ಇನ್ನೇನು ಈ ಸುಪ್ನಾತಿ ಚಿನಾಲಿ ನಾಟತೇನೆ ಅಂದ್ರಲ್ಲ, ನಡೀರಿ ಎಲ್ಲಾರು ಹೋಗೋನು. ನಡ್ರಿಪ್ಪ, ಆತಲ್ಲ, ಇನ್ನೇನು ಮುಗೀತು. ಅವ್ರ ಮನೆ ವಿಚಾರ ಐತಿ, ಅವ್ರು ಏನಾರ ಮಾಡ್ಕೋತಾರ. ಆಮೇಲೆ ನಡೀರಿ ನಡೀರ ತಂಗಿ. ಏ ಬಾರೋ ಕಲ್ಲಪ್ಪಣ್ಣ. ಬರ್ಲಿ ರತ್ನಿ ಇರಿ. ನಡೀರಿವಾ ಹೋಗೋಣ. ನಡಿ ಮದಿ ರೀ. ಬರ್ರಿ ಹೋಗೋಣ. ನಡಿ, ಏನ್ ನೋಡ್ಕೊಂಡಿತ್ತಿ? ಒಳಗ್ ನಡಿ ಯವ. ಹೇಳ್ತಮ್ಮ. ಯವ ಒಳಗ್ ನಡಿ, ನಂದು ಇಲ್ಲಿ ಒಟ್ಟು ಕೆಲಸ ಐತಿ, ಹೋಗಿ ಬರ್ತೀನಿ. ಎಲ್ಲಿಗೆ? ಅದ ಇವ್ರ ಅವ್ವ ಅಪ್ಪನ ಹೋಗಿ ನಾನ ಖುದ್ದಾಗಿ ಎಲ್ಲ ಹೇಳಿ ಕರ್ಕೊಂಡು ಬರ್ತೀನಿ. ಫೋನ್ ಹಚ್ಚಿದ್ರೆ ಬರಬರಿ ಹತ್ತೋದಿಲ್ಲ. ಅದಕ್ಕೆ ಈಗ ನೋಟ್ ಆದಟ್ಟು ಹುಷಾರಾಗಿ ನೋಡ್ಕೊಂಡಿರು. ಆತು, ದೌಡ್ ಹೋಗ ಹೋಗು. ಲಕ್ಷ್ಯ ಮಾಡ್ಯವ ಈಕಿ ಮ್ಯಾಲೆ. ಆತು. ನಡೀರಿ, ನೀವೇನ್ ನೋಡ್ಕೊಂಡು ನಿಂತೀರಿ? ಬರ್ರಿ ಅತ್ತಿಯರ. ಯಾಕ ಬಾ. ಏಯ್ ಬಾ, ನಾ ಎಲ್ಲೂ ಹೋಗಲ್ಲ, ಬರ್ತೀನಿ ಹೋಗ ನೀ. ಕಸಬರ್ಗಿ. ಏಯ್ ಚಂದ್ರಿ. ಏನಮ್ಮೀನ್ರಿ? ನನ್ನ ಹೆಸರು ಚಂದ್ರವ. ಚಂದ ಪೂರ್ತಿ ಹೆಸರು ಕರಿ. ಅದೇನು ಚಂದ್ರಿ ಎತ್ತೀರಿ? ಬಾಯಾಗ ಹಲ್ಲ ಉದುರಿಸ್ತೀನಿ. ಏಯ್, ಇವತ್ತು ನೀ ಬೇಕಂತ ಮಾಡಿ ಅನ್ನೋದು ನನಗೆ ಬರ್ತೈತಿ. ಬೇಕಂತ ನಾ ಊರಾನ ಮಂದಿ ಸೇರೋ ಹಂಗೆ ದಾಂಧಲೆ ಮಾಡಿ ನಾ ಕೊಲೆ ಮಾಡಕ್ಕೆ ರೊಕ್ಕ ಕೊಡಾಕತ್ತಿದ್ದೆ ಅಂತ ನಿನ್ನ ಗಂಡನ ಕಡೆಯಿಂದ ಹೇಳಿಸಿ ಬೇಕಂತನ ಇವತ್ತು ಇದನ್ನು ಮಾಡಿಲ್ಲ. ನನಗೆ ಗೊತ್ತೈತಿ ಇದರ ಪರಿಣಾಮ ಚಲೋ ಇರೋದಿಲ್ಲ. ನಿನಗೆ ಮಾಡ್ತೀನಿ, ನೋಡ್ಕೊಂಡಿರುವಂತಿ. ಏನು ಮಾಡ್ಕೊಂತಿ? ಏನು ಮಾಡ್ಕೊಳಕಾಕತ್ತೆ ನಿನ್ನ ಕೈಯಾಗ? ಏನು ಕಿತ್ಕೊಳಕ್ಕಾಗೋದಿಲ್ಲ ನಾನು ನಿನ್ನ ಕೈಯಾಗ. ಏನು ದೊಡ್ಡ ನೀನ ಶಾಣೆ, ನೀನೇ ಎಲ್ಲ ಮಾಡಿಬಿಡ್ತೀನಿ ಅಂತ ತಿಳ್ಕೊಬೇಡ. ಮರದಕ್ಕಿನ್ನ ಮರ ದೊಡ್ಡದಿರ್ತೈತಿ, ಬುದ್ಧಿವಂತರಿಕಿನ್ನ ಬುದ್ಧಿವಂತರು ಇರ್ತಾರೆ. ಇಷ್ಟ ತಿಳ್ಕೊ. ನೀ ಇಷ್ಟು ದಿನ ಪ್ರಯತ್ನ ಮಾಡಿ ನಿನ್ನ ಗಂಡನ ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ನಿನ್ನ ಕೈಯಾಗ ಕಿಸ್ಯಾಕಾಗಿಲ್ಲ. ಇನ್ನು ನನ್ನನ್ನು ಏನು ಮಾಡ್ಕೊಳಕತ್ತೈತಿ. ಆದರೆ ನಾ ನಿನಗೆ ಚಾಲೆಂಜ್ ಮಾಡಿ ಒಂದು ವಾರನೂ ಆಗಿಲ್ಲ. ನಾನು ನಿನಗೆ ಅವತ್ತೇನು ಹೇಳಿದ್ದೆ? ಈ ಊರಿಂದ ನೀನು ಇಲ್ಲಿಂದ ಮೆಟ್ಟಕ್ಕೆ ಇಳಿಸ್ತೀನಿ ಅಂತ ನಾ ಹೇಳಿದ್ನೇ ಇಲ್ಲೋ? ನಾ ಹೇಳ್ದಂಗೆ ಇವತ್ತು ನಿನ್ನ ಈ ಊರಿಂದ ಮೆಟ್ಟಕ್ಕೆ ಇಳಿಸಾಕತ್ತೇನಿ. ಯಾರನ್ನ? ಚಂದ್ರಿ ಅದೇನಿ. ನಾ ಅನ್ಕೊಂಡೆ ಅಂದ್ರೆ ಅದನ್ನು ಮಾಡೇ ತೀರ್ತೀನಿ. ನಿನ್ನ ಕಮ್ಮಿಂಡಿ, ನಿನ್ನ ದೊಡ್ಡಿಸ್ತನ, ನಿನ್ನದು ಅಹಂಕಾರ, ನಿನ್ನ ರೊಕ್ಕದ್ದು ದೊಡ್ಡಿಸ್ತಕ್ಕಿನೆಲ್ಲ ನಿಮ್ಮ ಮನ್ಯಾಗ ಇಟ್ಕೊ. ಈ ಚಂದ್ರಿ ಮುಂದೆ ಇಟ್ಕೊಳಕ್ಕೆ ಬರಬೇಡ. ತಿಳ್ಕೊ ಹೇಳ್ತೀನಿ, ನೀ ನನ್ನನ್ನು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಭಾಳ ಹಾರಾಡಬೇಡ. ಇವತ್ತು ಒಂದ ದಿನ ಈ ಊರಾಗಿರೋದು ನೀ. ನಾಳೆ ಹೊತ್ತು ಹೊಂಟ್ರೆ ಹೋಗಿ ನಿಮ್ಮ ಊರಾಗ ಬಿದ್ದಿರ್ತೀವಿ. ಇನ್ನೊಂದು ಸರಿ ಈ ಚಂದ್ರಿ ಉಸಾಬರಿಗೆ ಬರಬೇಡ. ನಾ ಹೇಳಾಕತ್ತೀನಿ, ನನ್ನ ಉಸಾಬರಿಗಷ್ಟೇ ಅಲ್ಲ, ಈ ಊರಾಗ ಯಾರು ಹೆಂಗಸರು ಉಸಾಬರಿಗೆ ಹೋದ್ರು ನಿನಗೆ ಇಷ್ಟ ಆಗೋದು. ಓದೇನಿ ಅಂಥೇಳಿ ಭಾಳ ಮೆರ್ಯಾಕೆ ಹೋಗ್ಬೇಡ. ಚಂದ್ರಿ, ನೀನು ಬಿಡೋದಿಲ್ಲ, ನೀನು ಬಿಡೋದಿಲ್ಲಲೇ. ನಾ ಏನೇನೆಲ್ಲ ಅನ್ಕೊಂಡಿದ್ದೆ
ಅದನ್ನೆಲ್ಲ ಒಂದೇ ನಿಮಿಷನಾಗ ಉಲ್ಟಾ ಸೀದಾ ಮಾಡ್ದಲ್ಲ. ಈ ಆಸ್ತಿನೂ ಬರಲಿಲ್ಲ, ಈ ಮುದುಕನ ಕಟ್ಕೊಂಡು ಏನು ಸುಖನೂ ಕಾಣಲಿಲ್ಲ, ನನ್ನ ಬೀದಿಗೆ ನಿಲ್ಲೋ ಹಂಗೆ ಮಾಡ್ದಲ್ಲ. ನಿನ್ನ ಬಿಡೋದಿಲ್ಲಲೇ, ನಿನ್ನ ಬಿಡೋದಿಲ್ಲ. ಹೋಗಿ ಮತ್ತೆ ಆ ಹಳೆ ಮನೆ ಬಡತನದಾಗ ಬೀಳ್ಬೇಕು. ಅಯ್ಯೋ, ಇಲ್ಲಿ ಎಷ್ಟು ಆರಾಮಾಗಿ ಕಾಳು ಇದ್ರೆ ಮಾಡಿ ಹಾಕಿದ್ದನ್ನು ತಿನ್ಕೊಂಡು ಆರಾಮಾಗಿದ್ದೆ. ಇದೇನು ಬಂತು, ಏನು ಮಾಡಲಿ ಈಗ ನಾ? ಈಕಿ ಅಯ್ಯೋ, ಇವ್ರಿಗೆ ಫೋನ್ ಹಚ್ಬೇಕು, ಮೊದಲು ಫೋನ್ ಹಚ್ತೇನೆ ಅವ್ನು.